ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಚೀವರ್ಸ್ ಹಂಟ್. ಈ ದಿನದ ಹಿಂದೂ ಪತ್ರಿಕೆಯ ಸಂಪಾದಕೀಯದ ಅವಲೋಕನ ಮಾಡೋಣ. ಅದರ ಜೊತೆಗೆ ಒಂದಷ್ಟು ವೊಕ್ಯಾಬ್ಯುಲರಿ ವರ್ಡ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ ಕಲಿಯೋಣ. ಗೆಳೆಯರೇ, ನಿಮಗೆ ಗೊತ್ತು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ ನಿಮಗೆ ಅನೇಕ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಅತ್ಯಂತ ಅವಶ್ಯಕ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನೀವು UPSC, SSC ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ಇದನ್ನು ನೀವು ಕಲೀಲೇಬೇಕು. ಜೊತೆಗೆ ಈ ಹಿಂದೂ ಪತ್ರಿಕೆಯ ಅಥವಾ ಇತರ ಪತ್ರಿಕೆಗಳ ಎಡಿಟೋರಿಯಲನ್ನು ನೀವು ಕಲಿಯೋದ್ರಿಂದ ಕರೆಂಟ್ ಅಫೇರ್ಸ್ನ ಇನ್ಡೆಪ್ತ್ ಅನಾಲಿಸಿಸ್ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮೇನ್ಸ್ ಪರೀಕ್ಷೆಗಳಲ್ಲಿ ನೀವು ಬರೆಯಬೇಕಾದಂತಹ ಆನ್ಸರ್ಗಳಿಗೆ, ಉತ್ತರಗಳಿಗೆ ನಿಮಗೆ ಹೆಚ್ಚಿನ ತಿರುಳು ಇಲ್ಲಿ ಸಿಗುತ್ತೆ. ಆಲೋಚನೆಗಳ ಅರಿವು ಉಂಟಾಗುತ್ತೆ, ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ, ಅಥವಾ ನಿಮ್ಮ ಆಲೋಚನೆಗಳಿಗೆ ಹಲವಾರು ವಿಷಯಗಳು ಹೊಸದಾಗಿ ಸಿಗ್ತವೆ. ಸೊ ಹಾಗಾಗಿ ಎಡಿಟೋರಿಯಲ್ ಅನಾಲಿಸಿಸ್, ವೊಕ್ಯಾಬ್ಯುಲರಿ ವರ್ಡ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಈ ಮೂರು ಅತ್ಯಂತ ಅವಶ್ಯಕ. ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿಲ್ಲ ಅಂತ ಇದ್ದರೂ ಕೂಡ ಅವಾಗಲೂ ಕೂಡ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟಿಗೆ, ನಿಮ್ಮ ಕರೆಂಟ್ ಅಫೇರ್ಸ್ ಇಂಪ್ರೂವ್ಮೆಂಟಿಗೆ, ನಾಲೆಡ್ಜ್ ಇಂಪ್ರೂವ್ಮೆಂಟಿಗೆ ಇದು ನಿಮಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಒಂದು ಜ್ಞಾನ ಅಂತ ಹೇಳ್ಬೋದು. ಬನ್ನಿ, ಈ ದಿನ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ಎಡಿಟೋರಿಯಲ್ ಒಂದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರ ಹೆಸರು ಅಥವಾ ಟೈಟಲ್ ಎನ್ವಿಷನಿಂಗ್ ಇಂಡಿಯಾ ಆಸ್ ಅ ಗ್ಲೋಬಲ್ ಸ್ಕಿಲ್ ಸಪ್ಲೈಯರ್. ತುಂಬ ಅದ್ಭುತವಾದ ಒಂದು ಮುಂದಾಲೋಚನೆಯನ್ನು ಹೊಂದಿರತಕ್ಕಂಥ ಒಂದು ವಸ್ತು ವಿಷಯ ಇದು. ಇದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಾವು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ನಾವು ಥಿಂಕ್ ಮಾಡಬಹುದಾದಂತಹ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹರಿವನ್ನು, ಯೋಚನಾ ಲಹರಿಯನ್ನು ಹೆಚ್ಚಿಸ್ಕೊಳ್ಬಹುದಾದಂತಹ, ಅವಕಾಶಗಳನ್ನು ಸೃಷ್ಟಿಸ್ಕೊಳ್ಬಹುದಾದಂತಹ ಒಂದು ಕಾನ್ಸೆಪ್ಟ್ ಇದು. ಹಾಗಾಗಿ ಇದನ್ನು ನಾನು ನಿಮಗೋಸ್ಕರ ಆಯ್ಕೆ ಮಾಡಿದ್ದೀನಿ. ಏನು ಹೀಗಂದರೆ ಏನು, ಈ ಟೈಟಲ್ ಏನರ್ಥ ಹೇಳ್ತಾ ಇದೆ ಕನ್ನಡದಲ್ಲಿ ಹೇಳಬೇಕಂದ್ರೆ, ಭಾರತವನ್ನು ಜಾಗತಿಕ ನೈಪುಣ್ಯ ಪೂರೈಕೆದಾರ ರಾಷ್ಟ್ರವಾಗಿ ರೂಪಿಸುವ ದೃಷ್ಟಿಕೋನ. ಎನ್ವಿಷನಿಂಗ್, ದೃಷ್ಟಿಕೋನ. ಮಾತಾಡುವಾಗ ಇದನ್ನು ಹೇಳುವಾಗಲೇ ಕಲ್ಪಿಸ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನಾವು, ನಮ್ಮ ದೇಶ ಸಿದ್ಧವಾಗಿದ್ದೀವ, ಅದರ ನಿಟ್ಟಿನಲ್ಲಿ ಅಥವಾ ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕಿತ್ತು, ಮಾಡಿಲ್ಲ, ಮಾಡಬೇಕಾಗಿದೆ ಅನ್ನೋದನ್ನು ಲೇಖಕರು SK ಶಶಿಕುಮಾರ್ ಅನ್ನುವಂಥವ್ರು, ಇವರು ತುಂಬ ಚೆನ್ನಾಗಿ ಒಂದು ದೃಷ್ಟಿಕೋನವನ್ನು ಫಾರ್ಕಾಸ್ಟಿಂಗ್ ಮಾಡಿದ್ದಾರೆ ಮುಂದಾಲೋಚನೆಯಿಂದ. ಇದನ್ನು ಫಸ್ಟು ಅವಲೋಕನ ಮಾಡೋಣ. ಏನು ಹೇಳಿದ್ದಾರೆ, ಏನು ಆಗಬೇಕು, ನಮ್ಮ ಯೋಚನೆಗಳನ್ನು ಕೂಡ, ಆಲೋಚನೆಗಳನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ. ಆ ನಂತರ ವೊಕ್ಯಾಬ್ಯುಲರಿ ವರ್ಡ್ಸ್ಗೆ ನಾವು ಬರೋಣ. ಏನು ಈ ಲೇಖನದ ಅಥವಾ ಎಡಿಟೋರಿಯಲ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಭಾರತ ಜಾಗತಿಕ ನೈಪುಣ್ಯ ಶ್ರಮಿಕ ಪೂರೈಕೆದಾರ ರಾಷ್ಟ್ರವಾಗಿ, ಶ್ರಮಿಕ ಲೇಬರ್, ಸ್ಕಿಲ್ ಲೇಬರ್ ಸಪ್ಲೈಯರ್, ಒಂದು ಪ್ರಾಮಿನೆಂಟ್ ಸ್ಕಿಲ್ ಲೇಬರ್ ಸಪ್ಲೈಯರ್ ಆಗಿ ಇಂಡಿಯಾ ಹೊರಹೊಮ್ಮಬೇಕು ಅನ್ನುವಂಥದ್ದನ್ನು, ರೂಪುಗೊಳ್ಳಬೇಕು ಅನ್ನುವಂಥದ್ದನ್ನು ಸಂಪಾದಕರು ತಮ್ಮ ಲೇಖನದಲ್ಲಿ ಸಾದರಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಲೇಖನದಲ್ಲಿ ಜಾಗತಿಕ ಆರ್ಥಿಕತೆ, ಕಾರ್ಮಿಕ ಮಾರುಕಟ್ಟೆಯ ಅವಶ್ಯಕತೆಗಳು ಮತ್ತು ತಾಂತ್ರಿಕ ಪ್ರಗತಿ, ಇವು ಉದ್ಯೋಗಗಳನ್ನು ಹೇಗೆ ಪುನರ್ರೂಪಿಸ್ತಿದ್ದಾವೆ ಅನ್ನೋದನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ಅವರು ಚರ್ಚೆ ಮಾಡಿದ್ದಾರೆ. ಭಾರತ ಅಂತಾರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮತ್ತು ಕಾರ್ಮಿಕ ಚಲನೆ, ಲೇಬರ್ ಮೊಬಿಲಿಟಿನ ಕಾರ್ಮಿಕ ಚಲನೆ ಅಂತ ಹೇಳ್ತೀವಿ, ಈ ಒಂದು ಪ್ರಕ್ರಿಯೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಸಂಪಾದಕರು ತಮ್ಮ ಲೇಖನದ ಮೂಲಕ ಒತ್ತಾಯಿಸಿದ್ದಾರೆ. ಹೇಗೆ ಈ ಅವಕಾಶಗಳು ಹೇಗೆ ಸೃಷ್ಟಿಯಾಗ್ತಿವೆ, ಹೇಗೆ ಯೂಸ್ ಮಾಡ್ಕೋಬೇಕಾಗತ್ತೆ, ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ
ಕೈಗೊಳ್ಳಬೇಕಾದಂತಹ ರೀತಿ ನೀತಿ ಏನು, ಪಾಲಿಸಿಗಳೇನು, ಬನ್ನಿ ನೋಡೋಣ. ಜಾಗತಿಕ ನೈಪುಣ್ಯ ಅವಶ್ಯಕತೆಗಳ ಬೇಡಿಕೆ ಅಂದರೆ ಗ್ಲೋಬಲ್ ಟ್ರೆಂಡ್ಸು ಸ್ಕಿಲ್ಗೋಸ್ಕರ ಅಥವಾ ಸ್ಕಿಲ್ ಲೇಬರ್ಗೋಸ್ಕರ ಗ್ಲೋಬಲಿ ಜಾಗತಿಕವಾಗಿ ಹೆಚ್ಚಿನ ಬೇಡಿಕೆ ಉಂಟಾಗ್ತಾ ಇದೆ. ಅದನ್ನು ಗ್ಲೋಬಲ್ ಟ್ರೆಂಡ್ಸ್ ಇನ್ ಸ್ಕಿಲ್ ಡಿಮ್ಯಾಂಡ್ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಕ್ಕೆ ಇದು ಹೆಚ್ಚಾಗ್ತಾ ಇದೆ, ಡಿಮ್ಯಾಂಡ್ ಏನಕ್ಕೆ ಏರ್ತಾ ಇದೆ ಅಂತ ಹೇಳಿದ್ರೆ, ಜನಸಂಖ್ಯೆಯ ಪರಿವರ್ತನೆ ಆಗಿರುವಂಥದ್ದು, ತಂತ್ರಜ್ಞಾನ ಅಡ್ವಾನ್ಸ್ಡ್ ಆಗಿರುವಂಥದ್ದು, ಮತ್ತು ಜಾಗತೀಕರಣ. ಒಂದು ದೇಶದ ಒಳಗಡೆನೆ ನಾವಷ್ಟೇ ಅನ್ನುವಂಥದ್ದಿಲ್ಲ. ಇವಾಗ ದೇಶ ಒಂದು ಹಳ್ಳಿಯ ಹಾಗಾಗಿ ಇಡೀ ಪ್ರಪಂಚವೇ ಒಂದು ದೇಶವಾಗಿ ಹೊರಹೊಮ್ಬಿಟ್ಟಿದೆ ಇವಾಗ. ಸೊ ಯಾವ ದೇಶಗಳು ಕೂಡ ನಮಗೆ ಬ್ಯಾರಿಕೇಡ್ಸ್ ಅಲ್ಲ ಇವಾಗ ಜಾಗತೀಕರಣದ ನಂತರ. ಹಾಗಾಗಿ ಈ ಜಾಗತೀಕರಣದ ಸ್ಕಿಲ್ ಲೇಬರ್ ಮಾರ್ಕೆಟ್ ಏನಿದೆ ಇದು ತುಂಬ ಪ್ರಭಾವಿಯಾಗಿ ಬೆಳೀತಾ ಇದೆ. ಇನ್ನು ಜನಸಂಖ್ಯೆ ಪರಿವರ್ತನೆ ಅಂದರೆ ಏನು ಹಾಗಂದ್ರೆ ಅಂತ ಹೇಳಿದ್ರೆ, ಅಮೇರಿಕಾ, ಕೆನಡಾ, UK, ಜಪಾನ್, ಜರ್ಮನಿಯಂತಹ ದೇಶಗಳಲ್ಲಿ ಜನಸಂಖ್ಯೆಯ ಅಭಿವೃದ್ಧಿ ಕಡಿಮೆ ಆಗಿದೆ. ಜನಸಂಖ್ಯೆಯ ನಿಯಂತ್ರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ವಯಸ್ಸಾದವರ ವೃದ್ಧರ ಸಂಖ್ಯೆ ಹೆಚ್ಚಳ ಆಗಿದ್ದು, ಅಂತಹ ದೇಶಗಳಲ್ಲಿ ಯಾರು ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ ಅಂಥವರ ಅಗತ್ಯ ಹೆಚ್ಚಾಗ್ತಾ ಇದೆ. ಅಲ್ಲಿ ಕೆಲಸದ ಅವಶ್ಯಕತೆಗಳು ಸೃಷ್ಟಿಯಾಗ್ತಿವೆ. ಈ ದೇಶಗಳಲ್ಲಿ ಆರೋಗ್ಯ ಸೇವೆ ಇರ್ಬೋದು, IT ತಯಾರಿಕೆ ಅಥವಾ IT ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಈ ಕ್ಷೇತ್ರಗಳಲ್ಲಿ ಸ್ಕಿಲ್ಡ್ ಲೇಬರ್ಸನ್ನು ಪೂರೈಕೆ ಮಾಡೋದನ್ನು ಎನ್ಕರೇಜ್ ಮಾಡ್ತಿದ್ದಾರೆ ಆ ದೇಶಗಳು. ಉದಾಹರಣೆಗೆ ಜರ್ಮನಿಯಲ್ಲಿ ಆರೋಗ್ಯ ಕ್ಷೇತ್ರದ ವೃತ್ತಿಪರರನ್ನು ಮೈಗ್ರೇಟ್ ಮಾಡ್ಕೊಳ್ಳಿಕ್ಕೆ ಮತ್ತು ತಂತ್ರಜ್ಞಾನ ಆಧಾರಿತ ವಲಸೆ ನೀತಿಗಳನ್ನು ಕೆನಡಾದಲ್ಲಿ ರೂಪಿಸಿದ್ದಾರೆ. ಅದು ಟೆಕ್ನಾಲಜಿ ಫೋಕಸ್ಡ್ ಇಮಿಗ್ರೇಷನ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಇಂತಹವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಕಿಲ್ಡ್ ಲೇಬರ್ಸ್ಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ತೋರಿಸ್ತಾ ಇದ್ದಾವೆ. ಹಾಗಾದರೆ ಇಂತಹ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ಭಾರತ ನಾವು ಎಷ್ಟು ಸಿದ್ಧವಾಗಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ಒಂದು ಮೊಬಿಲಿಟಿಗಾಗಿ ಒಂದು ಸಮಗ್ರ ನೀತಿ ಇಲ್ಲ. ಅದನ್ನು ನಮ್ಮ ಸರ್ಕಾರ ಇನ್ನು ರೂಪಿಸಬೇಕಾಗಿದೆ. ಒಂದು ಕಂಪ್ರಹೆನ್ಸಿವ್ ಪಾಲಿಸಿ ಇಲ್ಲ. ಯಾವುದ್ರ ಬಗ್ಗೆ? ಇಂಟರ್ನ್ಯಾಷನಲ್ ಲೇಬರ್ ಮೊಬಿಲಿಟಿಯ ಬಗೆಗೆ ಒಂದು ಕಂಪ್ರಹೆನ್ಸಿವ್ ಪಾಲಿಸಿ ಇಲ್ಲ. ಹಾಗಿದ್ರೆ ನಮ್ಮವ್ರು ಯಾರು ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡ್ತಾ ಇಲ್ವಾ? ಯಾವ ಪಾಲಿಸಿ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವು ಪಾಲಿಸಿಯ ಬದಲಾಗಿ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಅಂದರೆ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಒಪ್ಪಂದಗಳು ಅಂತೇನು ಹೇಳ್ತೀವಿ, ಆ ಒಪ್ಪಂದಗಳ ಮೂಲಕ ಮತ್ತು ಸ್ಕಿಲ್ ಎಕ್ಸ್ಚೇಂಜ್ ಮೂಲಕ ಮತ್ತು ಕಾರ್ಮಿಕರ ಭದ್ರತೆಯ ನಿರ್ವಹಣೆ ಏನಿದೆ ಆ ಪಾಲಿಸಿಯ ಮೂಲಕ ಅಷ್ಟೇ ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ವಿಭಾಗಗಳಲ್ಲಿ ಹೋಗಲಾಗ್ತಾ ಇದೆ. ಹೆಚ್ಚುತ್ತಿರ್ತಕ್ಕಂತಹ ಬೇಡಿಕೆಯನ್ನು ಗಮನಿಸಿ ಇದಕ್ಕಾಗಿಯೇ ಒಂದು ನೀತಿಯನ್ನು, ಸಮಗ್ರ ನೀತಿಯನ್ನು ರೂಪಿಸಬೇಕು ಅನ್ನುವಂಥದ್ದು ಲೇಖಕರ ಒತ್ತಾಯ. ಅದು ಸತ್ಯಾಂಶ ಕೂಡ ರೂಪಿಸಲೇಬೇಕಾದ ಅಗತ್ಯ ಒಂದು ಹಂತದಲ್ಲಿ ನಾವೀಗ ಇದ್ದೀವಿ. ಅಷ್ಟೇ ಅಲ್ಲ, ಡೇಟಾ ಸಂಗ್ರಹ ಭಾರತದ್ದೇನಿದೆ, ಏನು ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ನಮ್ಮಲ್ಲಿ, ಏನು ಸ್ಕಿಲ್ ಇದೆ ಅವ್ರ ಹತ್ರ, ಅದ್ರ ಬಗ್ಗೆ ಏನು ದತ್ತಾಂಶಗಳನ್ನು ಕಲೆ ಹಾಕಲಾಗಿದೆ, ಅದು ತುಂಬ ಲಿಮಿಟ್ ಆಗಿದೆ. ಕೆಳಮಟ್ಟದ ಕೆಲಸಗಳಿಗೆ ವಲಸೆ ಹೋಗ್ತಕ್ಕಂತಹ ಶ್ರಮಿಕರ ಒಂದು ಡೇಟಾ ಅಷ್ಟೇ ಇದೆ. ಅದು ಬಿಟ್ಟು ಹೆಚ್ಚಿನ ಇನ್ನೂ ಮತ್ತಿತರ ಸ್ಕಿಲ್ಗಳ ಲೇಬರ್ಸ್ನ ಡೇಟಾ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರದ ಬಳಿ ಇಲ್ಲ. ಅಷ್ಟೇ ಅಲ್ಲ, ಮತ್ತೊಂದು ಪ್ರಾಬ್ಲಮ್ ಇದೆ ಭಾರತದಲ್ಲಿ. ಸ್ಕಿಲ್ಡ್ ಲೇಬರ್ಸ್ ಏನು ಬೇರೆ ದೇಶಗಳಿಗೆ ಹೋಗಿರ್ತಾರೆ, ಅಲ್ಲಿಂದ ವಾಪಸ್ ಬಂದ ನಂತರ ಆ ಶ್ರಮಿಕರ ಸ್ಕಿಲ್ಲನ್ನು, ನೈಪುಣ್ಯತೆಯನ್ನು ಭಾರತದಲ್ಲಿ ಬಳಸ್ಕೊಳ್ತಕ್ಕಂತಹ ಯಾವುದೇ ಯೋಜನೆ, ರೂಪುರೇಷೆಗಳು, ಸೌಲಭ್ಯಗಳು ಏನೂ ಇಲ್ಲ. ಇವುಗಳ ಬಗ್ಗೆ ಕೂಡ ಗಮನ ಹರಿಸಬೇಕು ನಮ್ಮ ಸರ್ಕಾರ ಅಂತ ಸಂಪಾದಕರು ಒತ್ತಾಯ ಮಾಡ್ತಾರೆ. ಅದೇ ರೀತಿ ಒಂದು ಸಮಗ್ರ ರಾಷ್ಟ್ರೀಯ ನೀತಿಯ ಅಗತ್ಯ ಇದೆ. ನೀಡ್ ಫಾರ್ ನ್ಯಾಷನಲ್
ಪಾಲಿಸಿ ಅಂತ ಕೂಡ ಹೇಳ್ತಾರೆ ಇದ್ರ ಬಗ್ಗೆ. ಭಾರತ ಅಂತಾರಾಷ್ಟ್ರೀಯ ನೈಪುಣ್ಯ ಶ್ರಮಿಕರ ವಲಸೆ ಅಥವಾ ಮೈಗ್ರೇಷನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಒಂದು ನೀತಿಯನ್ನು, ರಾಷ್ಟ್ರೀಯ ಸಮಗ್ರ ನೀತಿಯನ್ನು ರೂಪಿಸಬೇಕು. ಜೊತೆಗೆ ಒಂದು ಸ್ಕಿಲ್ ಫೋರ್ಕಾಸ್ಟಿಂಗ್ ಅಂದರೆ ಕೌಶಲ್ಯ ಭವಿಷ್ಯವಾಣಿ, ಇಂತಿಂಥ ಸ್ಕಿಲ್ಗಳಿಗೆ ಇಂಥ ಒಂದು ಜಾಬ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಅನ್ನೋವಂಥ ಒಂದು ಅನಾಲಿಸಿಸನ್ನು ಜನರಿಗೆ ತಲುಪಿಸ್ಬೇಕು, ಮುನ್ಸೂಚನೆಯಾಗಿ ತಲುಪಿಸ್ಬೇಕು. ಮತ್ತು ನಮ್ಮಲ್ಲಿರ್ತಕ್ಕಂಥ ಶ್ರಮಿಕರ ನೈಪುಣ್ಯಗಳೇನಿದೆ ಅದರದ ಒಂದು ಮ್ಯಾಪಿಂಗ್ ಮಾಡಬೇಕು. ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳ ಒಂದು ಸಮ್ಮಿಲನ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಮಾನದಂಡಗಳೇನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಮಾನದಂಡಗಳೇನಿದೆ, ಅದೆರಡಕ್ಕೂ ಹೊಂದಿಕೆಯಾಗೋ ರೀತಿಯಲ್ಲಿ ನೀತಿಯನ್ನು ರೂಪಿಸಿ ಅವಕಾಶಗಳನ್ನು ಕಲ್ಪಿಸೋದಷ್ಟೇ ಅಲ್ಲ, ಅವರಿಗೆ ಅಗತ್ಯ ಟ್ರೈನಿಂಗನ್ನು ಕೂಡ ಕೊಡುವಂಥದ್ದು ಆಗಬೇಕು ಆ್ಯಸ್ ಪರ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನು ಮಾಡಬೇಕು ಇವಾಗ ನಮ್ಮ ಸರ್ಕಾರ, ಭಾರತ ಸರ್ಕಾರ ಅಂತ ಹೇಳಿದ್ರೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಥವಾ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟೊಂದನ್ನು ಅಂತಾರಾಷ್ಟ್ರೀಯ ಪ್ರಾಮಾಣಿತ ಮಾನದಂಡಗಳಿಗೆ ಹೊಂದಿಕೆಯಾಗೋ ರೀತಿಯಲ್ಲಿ ರೂಪಿಸುವ ಅಗತ್ಯ ಇದೆ. ಅಂತಾರಾಷ್ಟ್ರೀಯ ಕೌಶಲ್ಯ ಕೇಂದ್ರಗಳನ್ನು ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್ಸ್ ಅಂತ ಹೇಳ್ತಾರೆ, ISC ಅಂತ ಹೇಳಲಾಗುತ್ತೆ. ಇದನ್ನು ಸ್ಥಾಪನೆ ಮಾಡಬೇಕು. ಉದಾಹರಣೆಗೆ ಭಾರತ ಆಯ್ದ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು. ವಿದೇಶಗಳಲ್ಲಿ ಆ ತರಬೇತಿ ಕೇಂದ್ರಗಳಲ್ಲಿ ಯಾರೆಲ್ಲ ತರಬೇತಿ ಪಡೆದಿರ್ತಾರೋ ಅವರಿಗೆ ವಿದೇಶಗಳಲ್ಲಿ ಸಿಗ್ತಕ್ಕಂತಹ ಉದ್ಯೋಗಾವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ, ಕಲ್ಪಿಸ್ಲಿಕ್ಕೆ ಸಹಾಯಕವಾಗಬೇಕು. ಇಷ್ಟೇನಾ? ಇನ್ನೇನು ಮಾಡಬೇಕಿಲ್ವಾ? ಖಂಡಿತ ಡೇಟಾ ಮತ್ತು ತಂತ್ರಜ್ಞಾನ ಆಧಾರಿತವಾದಂತಹ ಒಂದು ಪಾಲಿಸಿಯನ್ನು ರೂಪಿಸೋದ್ರ ಜೊತೆಗೆ ಮಾಹಿತಿ ಸಂಗ್ರಹಣೆ, ವಿಶ್ಲೇಷಣೆ, ಬಿಗ್ ಡಾಟಾ ಅನಾಲಿಟಿಕ್ಸ್ ಅಂತ ಹೇಳ್ತಾರೆ, ಅದರ ಮೂಲಕ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಉದ್ಯೋಗದ ಅವಕಾಶಗಳನ್ನು ಮನಗಂಡು ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಡ್ ಲೇಬರ್ಸನ್ನು ಅಲ್ಲಿಗೆ ಆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಅವರಿಗೆ ಅನುವು ಮಾಡಿಕೊಡ್ಬೇಕು, ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಕಾರ್ಮಿಕ ವಲಸೆ ಮತ್ತು ಮಾಹಿತಿ ವ್ಯವಸ್ಥೆ ಏನಿದೆ, ಲೇಬರ್ ಮೈಗ್ರೇಷನ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ, ಇದನ್ನು ಸ್ಥಾಪನೆ ಮಾಡಬೇಕು. ನೈಪುಣ್ಯ ಯೋಜನೆಗೆ ಆಧಾರವಾದ ಇದು ನಮ್ಮಲ್ಲಿರ್ತಕ್ಕಂತಹ ಸ್ಕಿಲ್ಡ್ ಲೇಬರ್ಸಿಗೆ ಮ್ಯಾಕ್ಸಿಮಮ್ ಯುಟಿಲೈಸ್ ಆಗುತ್ತೆ. ಉದಾಹರಣೆಗೆ ಯುರೋಪ್ನಲ್ಲಿ ಒಂದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ವೊಕೇಶನಲ್ ಟ್ರೈನಿಂಗ್ ಕಂಡಕ್ಟ್ಸ್ ಅಂತ ಒಂದು ಸಂಸ್ಥೆಯನ್ನು ಇದೇ ಕಾರಣಕ್ಕೋಸ್ಕರ ಜಸ್ಟ್ ಸ್ಕಿಲ್ಡ್ ಲೇಬರ್ಸ್ನ ಟ್ರೈನ್ ಮಾಡಲಿಕ್ಕೋಸ್ಕರ ಸ್ಥಾಪಿಸಿದ್ದಾರೆ. ಅಂತಹ ಸಂಸ್ಥೆಗಳು ನಮ್ಮಲ್ಲೂ ಕೂಡ ಆಗಬೇಕು. ಹಾಗಂತ ಈ ಒಂದು ಚಂದದ ಸಂಪಾದಕೀಯದಲ್ಲಿ ಉತ್ತಮವಾದ ಅಂಶಗಳನ್ನು ನಮ್ಮ ಲೇಖಕರು ಕೊಟ್ಟಿದ್ದಾರೆ. ನೀವು ಕೂಡ ಥಿಂಕ್ ಮಾಡಿ. ಐ ಹೋಪ್ ನಮ್ಮ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಗಮನ ಹರಿಸುತ್ತೆ. ಏನಕ್ಕಂದರೆ ನಿಮಗೆ ಗೊತ್ತಿದೆ, ಮೋದಿಯವರು ಮುಂದಾಲೋಚನೆಯಲ್ಲಿ ಮುಂದಿದ್ದಾರೆ ಯಾವಾಗಲೂ. ಲುಕ್ ಇಂಟು ಇಟ್ ಅಂತ ನಾನು ಅನ್ಕೊತೀನಿ. ಓಕೆ, ಇವಾಗ ವೊಕ್ಯಾಬುಲರಿ ವರ್ಡ್ಸಿಗೆ ಬರೋಣ. ಈ ದಿನ ನಾನು ಇದರಲ್ಲಿ 28 ವರ್ಡ್ಸನ್ನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಬಟ್ ಸಮಯದ ಅಭಾವ, ಅಷ್ಟು ವರ್ಡ್ಸನ್ನು ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡಲಾರೆ. ಬಟ್ ಡೋಂಟ್ ವರಿ, ನೀವು ನಮ್ಮ ಇಬುಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮೂಲಕ ಆ್ಯಪಲ್ಲಿ ಇದರ ಅನಾಲಿಸಿಸ್ ಸಿಗುತ್ತೆ, ಕನ್ನಡದಲ್ಲಿ ಅನಾಲಿಸಿಸ್ ಸಿಗುತ್ತೆ. ಲಿಸ್ಟ್ ಔಟ್ ಮಾಡಿರ್ತಕ್ಕಂಥ ಎಲ್ಲ ವೊಕ್ಯಾಬುಲರಿ ವರ್ಡ್ಸ್ಗಳು, ಅದರ ಸಿನಾನಿಯಮ್ಸು, ಆ್ಯಂಟೋನಿಯಮ್ಸು ಮತ್ತು ಎಕ್ಸಾಂಪಲ್ ಸೆಂಟೆನ್ಸ್ ಸಿಗುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಸಿಗುತ್ತೆ. ನಮ್ಮ ಕ್ವಿಜ್ ಆ್ಯಪಲ್ಲಿ ನೀವು ಇದ್ರ ಬಗ್ಗೆ ಏನು ಕಲ್ತಿದ್ದೀರಾ, ಎಡಿಟೋರಿಯಲ್ ಬಗ್ಗೆನೂ ಕ್ವಿಜ್ ಇರುತ್ತೆ. ಎಡಿಟೋರಿಯಲ್ ಬಗೆಗೆ ಪ್ರಶ್ನೆಗಳು ನಿಮ್ಮ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಖಂಡಿತ ಬರುತ್ತೆ, ಅದನ್ನು ನೆನಪಲ್ಲಿಡಿ, ಅದಿರುತ್ತೆ. ಅದರ ಜೊತೆಗೆ ನೀವು ವೊಕ್ಯಾಬುಲರಿ ವರ್ಡ್ಸನ್ನು ಕೂಡ ಕ್ವಿಝಲ್ಲಿ ಅಟೆಂಡ್ ಮಾಡ್ಬೋದು. ನೀವು ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಕಲ್ತಿದ್ದೀರಾ ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಯೂಸ್ ಮಾಡ್ಕೊಳ್ಳಿ. ಈ ಡಿಸೆಂಬರ್ನಲ್ಲಿ ಮಾತ್ರ ಆ 2 ಆ್ಯಪ್ಗಳನ್ನು ನಿಮಗೆ ಫ್ರೀಯಾಗಿ ಕೊಡಲಾಗುತ್ತೆ. ಇವಾಗ ಡೌನ್ಲೋಡ್ ಮಾಡಿಕೊಂಡವರಿಗೆ 1 ವರ್ಷಗಳ
ಫ್ರೀ ಸಬ್ಸ್ಕ್ರಿಪ್ಷನ್ಸ್ ನಮ್ಮ ಎಲ್ಲ ಕಂಟೆಂಟ್ ಮೇಲೆ ಇರುತ್ತೆ. ಹೋಪ್ ವಿಲ್ ಯುಟಿಲೈಸ್. ಓಕೆ, ಗ್ಲೋಬಲ್ ಮೆಗಾ ಟ್ರೆಂಡ್ಸ್ ಎನ್ವಿಸಿನಿಂಗ್ ಆಗಲೇ ನಾನು ಹೇಳಿದೆ ನಿಮಗೆ. ಸೊ ಇವಾಗ ನಾನು ಹೇಳಬೇಕಾಗಿರುವಂಥದ್ದು ಗ್ಲೋಬಲ್ ಮೆಗಾ ಟ್ರೆಂಡ್ಸ್ ಅಂತ ಹೇಳಿದ್ರೆ, ಲಾರ್ಜ್ ಸ್ಕೇಲಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಫೋರ್ಸಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಎಕನಾಮೀಸ್ ಆ್ಯಂಡ್ ಸೊಸೈಟೀಸ್. ಜಾಗತಿಕವಾಗಿ ಉಂಟಾಗ್ತಾ ಇರತಕ್ಕಂತಹ ಒಂದು ಹೊಸ ಸಂಗತಿ ಏನಿದೆ, ಚಲಾವಣೆಗೆ ಬರ್ತಾ ಇದೆ, ಅದನ್ನು ಹೇಳುವಾಗ ಗ್ಲೋಬಲ್ ಮೆಗಾ ಟ್ರೆಂಡ್ಸ್ ಅಂತ ಹೇಳಲಾಗ್ತಿದೆ. ಗ್ಲೋಬಲ್ ಪ್ಯಾಟ್ರನ್ ಅಂತ ಹೇಳ್ಬೋದು, ವರ್ಲ್ಡ್ ವೈಡ್ ಟ್ರೆಂಡ್ ಅಂತ ಹೇಳ್ಬೋದು, ಮ್ಯಾಕ್ರೋ ಟ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು. ಮೈಕ್ರೋ ಅಲ್ಲ, ಮ್ಯಾಕ್ರೋ ಟ್ರೆಂಡ್ಸ್ ಅಂತ ಹೇಳ್ಬೋದು. ಈ ಮೂರು ಶಬ್ದಗಳು ಇದಕ್ಕೆ ಇರ್ತಕ್ಕಂತಹ ಸಮಾನಾರ್ಥಕ ಪದ ಅಥವಾ ಸಿನಾನಿಯಮ್ಸ್ ಅಂತ ಹೇಳ್ಬೋದು. ಹಾಗಾದರೆ ಅದಕ್ಕೆ ವಿರುದ್ಧ ಪದ ನಾವೇನು ಹೇಳ್ಬೋದು ಗ್ಲೋಬಲ್ ಟ್ರೆಂಡಿಗೆ ಅಂತ ಹೇಳಿದ್ರೆ, ಲೋಕಲ್ ಇಶ್ಯೂ, ಶಾರ್ಟ್ ಟರ್ಮ್ ಶಿಫ್ಟ್ಸ್, ಆ ಥರದ್ದು ಹೇಳ್ಬೋದು. ಎಕ್ಸಾಂಪಲ್ ಸೆಂಟೆನ್ಸ್ ಬಳಸಬೇಕು ಅಂತ ಹೇಳಿದ್ರೆ, ಗ್ಲೋಬಲ್ ಟ್ರೆಂಡ್ಸ್ ಸಚ್ ಆಸ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಆಟೋಮೇಷನ್ ಆರ್ ರೀಶೇಪಿಂಗ್ ಲೇಬರ್ ಮಾರ್ಕೆಟ್ಸ್ ಅಂತ ಹೇಳುವಾಗ ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಏನು? ಡೆಮೋಗ್ರಫಿಕ್ ಇಲ್ಲಿ ನೋಡ್ತಾ ಇದ್ದೀರಾ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಏನು? changes in pollution, changes in population, age and structure over time. ಜನಸಂಖ್ಯೆಯ ಹೆಚ್ಚಳ ಅಥವಾ ಕಡಿಮೆ ಓವರ್ ದ ಪೀರಿಯಡ್, ಮತ್ತು ಅದರ ಜನಸಂಖ್ಯೆ ಹೊಂದಿರತಕ್ಕಂಥ ಸ್ಟ್ರಕ್ಚರ್, ಯಾವ ಜನಸಂಖ್ಯೆಯಲ್ಲಿ ಎಷ್ಟೆಷ್ಟನೇ ವಯಸ್ಸಿನವರು ಎಷ್ಟೆಷ್ಟು ಜನ ಇದ್ದಾರೆ ಅದನ್ನು ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇದು ಸಿನಾನಿಯಮ್ಸ್. ಇದಕ್ಕೆ ಏನಾಗುತ್ತೆ? ಪಾಪ್ಯುಲೇಷನ್ ಶಿಫ್ಟ್ಸ್, ಡೆಮೋಗ್ರಫಿಕ್ ಶಿಫ್ಟ್ಸ್ ಅಂತ ಹೇಳ್ಬೋದು. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಹೇಳಿದ್ರೆ, ಜನಸಂಖ್ಯೆಯಲ್ಲಿ ಒಂದು ಕಾಲದಿಂದ ಕಾಲಕ್ಕೆ ಚೇಂಜ್ ಆಗ್ತಾ ಇರ್ತಕ್ಕಂತಹ ಪಾಪ್ಯುಲೇಷನ್ ಸೈಜ್ ಇರ್ಬೋದು, ಏಜ್ ಇರ್ಬೋದು, ಅದರ ಸ್ಟ್ರಕ್ಚರ್ ಇರ್ಬೋದು, ಅದನ್ನು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಹೇಳಲಾಗುತ್ತೆ. ಅದಕ್ಕಿರ್ತಕ್ಕಂಥ ಸಿನಾನಿಯಮ್ಸ್ ಅಥವಾ ಸಮಾನಾರ್ಥ ಪದ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಶಿಫ್ಟ್, ಡೆಮೋಗ್ರಫಿಕ್ ಶಿಫ್ಟ್ಸ್ ಅಂತ ಹೇಳ್ಬೋದು. ವಿರುದ್ಧ ಪದ ಏನು? ಪಾಪ್ಯುಲೇಷನ್ ಏನು ಚೇಂಜೇ ಆಗ್ತಿಲ್ಲ ಅವಾಗ ಹೇಳಬೇಕು ಅಂದರೆ ಪಾಪ್ಯುಲೇಷನ್ ಸ್ಟೆಬಿಲಿಟಿ, ಸ್ಟ್ಯಾಗ್ನೇಷನ್ ಅಂತ ಹೇಳ್ಬೋದು. ಇದನ್ನು ಎಕ್ಸಾಂಪಲ್ ಸೆಂಟೆನ್ಸ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಮೆನಿ ಕಂಟ್ರೀಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ವಿತ್ ಏಜಿಂಗ್ ಪಾಪ್ಯುಲೇಷನ್. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಯಾವುದ್ರ ಬಗ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ವೃದ್ಧರ ಜನಸಂಖ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಯಲ್ಲಿ ಆಗ್ತಾ ಇದೆ. ಈ ವೃದ್ಧರ ಜನಸಂಖ್ಯೆ ಹೆಚ್ಚಳ ಇರೋವಂಥದ್ದು ಅಥವಾ ಹೆಚ್ಚಳವಾಗಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಆಗಿ, ಒಂದು ಎಸ್ಸೆ ರೈಟಿಂಗ್ ಕಾನ್ಸೆಪ್ಟ್ ಆಗಿ, ಅಥವಾ ಮೇನ್ಸಿಗೆ ಬರೀಬೇಕಾದಂಥ ಒಂದು ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಆಗಿ, ಅಥವಾ ಸೋಷಿಯಲಾಜಿ ಕಾನ್ಸೆಪ್ಟ್ ಆಗಿ ಖಂಡಿತ ಬರಬಹುದು. ನೀವು ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ನೆಕ್ಸ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಏನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಹೇಳಿದ್ರೆ, ತಂತ್ರಜ್ಞಾನ ತುಂಬ ಮುಂದಕ್ಕೆ ಹೋಗಿದೆ ಅಂತ ಹೇಳ್ತೀವಲ್ಲ, ಅದನ್ನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಪ್ರೋಗ್ರೆಸ್ ಆ್ಯಂಡ್ ಇನೋವೇಷನ್ಸ್ ಇನ್ ಟೆಕ್ನಾಲಜಿ ದಟ್ ಇಂಪ್ರೂವ್ಸ್ ಪ್ರೋಸೆಸ್ ಆ್ಯಂಡ್ ಸಿಸ್ಟಮ್. ನಮ್ಮ ವ್ಯವಸ್ಥೆಯನ್ನು ಮತ್ತು ನಮ್ಮ ಪ್ರಕ್ರಿಯೆಯನ್ನು ತುಂಬ ಮುಂದಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಹೇಳುವಾಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಸಿನಾನಿಯಮ್ಸ್ ಇದಕ್ಕೆ ಇನೋವೇಷನ್ಸ್, ಬ್ರೇಕ್ ಥ್ರೂ, ಟೆಕ್ ಪ್ರೋಗ್ರೆಸ್. ಆಂಟೋನಿಯಮ್ಸ್ ಅದಕ್ಕೆ ಸ್ಟ್ಯಾಗ್ನೇಷನ್ ಸೇರಿಸ್ಕೊಳ್ಳಿ, ರಿಗ್ರೆಷನ್ ಅಂತ ಸೇರಿಸ್ಕೊಳ್ಳಿ ಅಷ್ಟೇ. ಇಮಿಗ್ರೇಷನ್ ಪಾಲಿಸೀಸ್ ಅಂದರೆ ಏನು? ಇಮಿಗ್ರೇಷನ್ ಅಂದರೆ ಏನು? ಮೂಮೆಂಟ್ ಆಫ್ ಪೀಪಲ್ ಇಂಟು ಎ ಕಂಟ್ರಿ
ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಕ್ಕಂತಹ ಜನ, ವಲಸೆ ಹೋಗ್ತಕ್ಕಂಥ ಜನನ ಏನು ಹೇಳಲಾಗುತ್ತೆ, ಅಥವಾ ಹೋಗ್ತಕ್ಕಂಥ ಜನಕ್ಕೆ ನಾವು ಇಮಿಗ್ರೇಷನ್ ಅಂತ ಹೇಳ್ತೀವಿ. ಮೈಗ್ರೇಷನ್ ವಲಸೆ, ಇಮಿಗ್ರೇಷನ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂಥದ್ದು. ಸೊ ಇಮಿಗ್ರೇಷನ್ ಪಾಲಿಸಿ ಅಂತ ಹೇಳಿದ್ರೆ ನಾವು ಮೈಗ್ರೇಷನ್ ಲಾ ಅಂತ ಕೂಡ ಹೇಳ್ಬೋದು, ಎಂಟ್ರಿ ರೆಗ್ಯುಲೇಷನ್ಸ್ ಅಂತ ಕೂಡ ಹೇಳ್ಬೋದು. ಇನ್ನು ಇದಕ್ಕೆ ಆಪೋಸಿಟ್ ವರ್ಡ್ಸ್ ಹೇಳಬೇಕು ಅಂತ ಹೇಳಿದ್ರೆ ಓಪನ್ ಬಾರ್ಡರ್ಸ್, ಫ್ರೀ ಮೈಗ್ರೇಷನ್, ಯಾರು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಆ ದೇಶದಿಂದ ಈ ದೇಶಕ್ಕೆ, ಅಲ್ಲಿ ಏನಿಲ್ಲ, ಬಾರ್ಡರೇ ಇಲ್ಲ ಅಂತ ಬರುತ್ತಲ್ಲ, ಆ ಅರ್ಥ ಆಂಟೋನಿಯಮ್ಸ್. ಇದನ್ನ ಸೆಂಟೆನ್ಸಲ್ಲಿ ಬಳಸ್ಬೇಕಂತ ಹೇಳಿದ್ರೆ ಕಂಟ್ರೀಸ್ ಆರ್ ಟೈಟನಿಂಗ್ ದೇರ್ ಇಮಿಗ್ರೇಷನ್ ಪಾಲಿಸೀಸ್ ಟು ಫೋಕಸ್ ಆನ್ ಸ್ಕಿಲ್ಡ್ ವರ್ಕರ್ಸ್. ದೇಶಗಳು ಇವಾಗ ಇಮಿಗ್ರೇಷನ್ ಪಾಲಿಸಿ ಮೇಲೆ ಟೈಟಾಗಿ ಪಾಲಿಸಿಗಳನ್ನ ರೂಪಿಸ್ತಿದ್ದಾವೆ. ಏನಕ್ಕಂತ ಹೇಳಿದ್ರೆ ದೇ ನೀಡ್ ಸ್ಕಿಲ್ಡ್ ಲೇಬರ್ಸ್. ಸೊ ಅಂಥವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಸ್ಕಿಲ್ ಸೆಲೆಕ್ಟಿವ್. ಏನು ಸ್ಕಿಲ್ ಸೆಲೆಕ್ಟಿವ್ ಅಂತ ಹೇಳಿದ್ರೆ ಇಮಿಗ್ರೇಷನ್ ಪಾಲಿಸಿಗಳಲ್ಲಿ ಯಾರಿಗೆ ಸ್ಕಿಲ್ ಇದೆಯೋ ಅಂಥವರಿಗೆ ಹೆಚ್ಚಿನ ಉಪಯೋಗವನ್ನು ಮಾಡಿಕೊಡುವಂಥದ್ದನ್ನು ಇಲ್ಲಿ ಸ್ಕಿಲ್ ಸೆಲೆಕ್ಟಿವ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ನೀವು ಸಮಾನಾರ್ಥಕ ಪದವಾಗಿ ಅಥವಾ ಸಿನಾನಿಯಮ್ ಆಗಿ ಟ್ಯಾಲೆಂಟ್ ಫೋಕಸ್ಡ್ ಅಥವಾ ಮೆರಿಟ್ ಬೇಸ್ಡ್ ಅಂತ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಅಪೋಸಿಟ್ ವರ್ಡ್ಸ್ ಅಥವಾ ಆಂಟೋನಿಯಮ್ಸ್ ಓಪನ್ ಎಂಟ್ರಿ, ರ್ಯಾಂಡಮ್ ಸೆಲೆಕ್ಷನ್. ಏನಾದರೂ ಸ್ಕಿಲ್ ಇರಲಿ, ನೀವು ಬರ್ಬೋದು, ಯಾರು ಬೇಕಾದರೂ ಬರ್ಬೋದು ಅಂತ ಹೇಳುವಾಗ ರ್ಯಾಂಡಮ್ ಸೆಲೆಕ್ಷನ್ ಅಂತ ಹೇಳುವಂಥದ್ದು. ಎಕ್ಸಾಂಪಲ್ ಸೆಂಟೆನ್ಸ್: ಕೆನಡಾ ಸ್ಕಿಲ್ ಸೆಲೆಕ್ಟಿವ್ ಇಮಿಗ್ರೇಷನ್ ಸಿಸ್ಟಮ್ ಅಟ್ರಾಕ್ಟ್ಸ್ ಟೆಕ್ ಪ್ರೊಫೆಷನಲ್ಸ್. ಕೆನಡಾದಲ್ಲಿ ಟೆಕ್ ಪ್ರೊಫೆಷನಲ್ಸ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ಪಾಲಿಸಿಗಳನ್ನು ಮಾಡಲಾಗಿದೆ. ಇನ್ನು ಏಜಿಂಗ್ ಸೊಸೈಟಿ ಅಂದರೆ ಏನು? ಏಜಿಂಗ್ ಸೊಸೈಟಿ ಎ ಪಾಪ್ಯುಲೇಷನ್ ವಿತ್ ಆನ್ ಇನ್ಕ್ರೀಸಿಂಗ್ ಪ್ರಪೋರ್ಷನ್ ಆಫ್ ಎಲ್ಡರ್ಲಿ ಇಂಡಿವಿಜುವಲ್ಸ್. ವಯಸ್ಸಾದವರ, ವೃದ್ಧರ ಸಂಖ್ಯೆ ಹೆಚ್ಚಿರುತ್ತಲ್ಲ, ಅದನ್ನು ಏಜಿಂಗ್ ಸೊಸೈಟಿ ಅಂತ ಹೇಳಲಾಗುತ್ತೆ. ಯಾವ ದೇಶದಲ್ಲಿ ವೃದ್ಧರ ಜನಸಂಖ್ಯೆ ಹೆಚ್ಚಿರುತ್ತೋ ಅಂಥದನ್ನು ಏಜಿಂಗ್ ಸೊಸೈಟಿ ಅಂತ ಹೇಳಲಾಗುತ್ತೆ. ಇದಕ್ಕೆ ಏಜಿಂಗ್ ಪಾಪ್ಯುಲೇಷನ್ ಅಂತಲೂ ಹೇಳ್ಬೋದು, ಸೀನಿಯರ್ ಡಾಮಿನೇಟೆಡ್ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಸೀನಿಯರ್ ಡಾಮಿನೇಟೆಡ್ ಮತ್ತು ಏಜಿಂಗ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಸಮಾನಾರ್ಥಕ ಪದಗಳಾಗುತ್ತೆ. ಇನ್ನು ಅದಕ್ಕೆ ಆಂಟೋನಿಮ್ಸ್ ನೀವು ಹೇಳಬೇಕು, ಅದಕ್ಕೆ ವಿರುದ್ಧವಾಗಿ ಹೇಳಬೇಕಂದ್ರೆ ಯೂತ್ಫುಲ್ ಸೊಸೈಟಿ, ಯಂಗ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್: ಜಪಾನ್ ಈಸ್ ಫೇಸಿಂಗ್ ಚಾಲೆಂಜಸ್ ಡ್ಯೂ ಟು ಆನ್ ಏಜಿಂಗ್ ಸೊಸೈಟಿ. ಜಪಾನ್ನಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಿದೆ, ಆ ಸಮಸ್ಯೆಯನ್ನು ಜಪಾನ್ ಅನುಭವಿಸ್ತಾ ಇದೆ ಈಗ. ಡಿಜಿಟಲೈಸೇಷನ್, ಪ್ರತಿಯೊಂದನ್ನೂ ಕೂಡ ಟೆಕ್ನಾಲಜಿನಲ್ಲಿ ತೊಗೊಂಡು ಬಂದಿರುವಂಥದ್ದನ್ನು ಡಿಜಿಟಲೈಸೇಷನ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಇವಾಗ ಎವ್ರಿಡೇ ಲೈಫ್ ನಮ್ಮ ಜೇಬಲ್ಲಿ 10 ರೂಪಾಯಿ ಕೂಡ ನಾವು ಇಟ್ಕೊಳ್ಳದೇ ಇರೋವಂಥ ಒಂದು ಪ್ರೋಸೆಸ್ಸಿಗೆ ಬಂದಿದೆ ನಮ್ಮ ಲೈಫ್. ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೋ ಒಂದು ಪೇ ನಾವು ಮಾಡ್ಕೊಂಡಿರ್ತೀವಿ. ಹಣವನ್ನು, ಪರ್ಸನ್ನು ನಾವು ಕ್ಯಾರಿ ಮಾಡಬೇಕಾದಂತಹ ಅಗತ್ಯನೇ ಇವಾಗ ಇಲ್ಲ. ಸೊ ಅದನ್ನು ಡಿಜಿಟಲೈಸೇಷನ್ ಅಂತ ಬೇಕಾದರೆ ಹೇಳ್ಬೋದು. ಬ್ಯಾಂಕಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಿರುತ್ತೆ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗಿ ಇವಾಗ ಮೈನರ್ ಟ್ರಾನ್ಸಾಕ್ಷನ್ಸ್ ಎಲ್ಲ ನಾವು ಮೊಬೈಲಲ್ಲೇ ಅಥವಾ ಇಂಟರ್ನೆಟ್ ಟ್ರಾನ್ಸ್ಫರ್ಗಳ ಮೂಲಕ ನಾವು ಮಾಡ್ಕೊತೀವಿ. ಸೊ ಇದು ಕೂಡ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ಇರ್ತಕ್ಕಂಥ ಸಿನಾನಿಯಮ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಆಟೋಮೇಷನ್ ಆಗುತ್ತೆ. ಅದಕ್ಕೆ ಆಪೋಸಿಟ್ ವರ್ಡ್ ನಿಮ್ಗೆ ಏನು ಬರ್ಬೋದು ಅಂತ ಹೇಳಿದ್ರೆ ಅನಲಾಗ್ ಸಿಸ್ಟಮ್, ಮ್ಯಾನ್ಯಲ್ ಪ್ರೋಸೆಸ್ ಅಂತ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಸೆಂಟೆನ್ಸ್ ಮಾಡೋಣ. ದ ಡಿಜಿಟಲೈಸೇಷನ್ ಆಫ್ ಸರ್ವಿಸಸ್ ಹ್ಯಾಸ್ ಇಂಪ್ರೂವ್ಡ್ ಎಫಿಷಿಯನ್ಸಿ ಇನ್ ಬ್ಯಾಂಕಿಂಗ್.
ಎಫಿಷಿಯನ್ಸಿ ಬೇಡ, ಜನರು ಕಡಿಮೆ ಆಗಿದ್ದಾರೆ ಅನ್ನೋದನ್ನ ಏನು ಹೇಳೋದು ಬೇಡ ನಾವು. ಎಫಿಷಿಯನ್ಸಿ ಇನ್ ಬ್ಯಾಂಕಿಂಗ್, ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಇವಾಗ ಅಂತ ಹೇಳ್ಬೋದು ಡಿಜಿಟಲೈಸೇಷನ್. ನೆಕ್ಸ್ಟು ಡೈವರ್ಸಿಫಿಕೇಶನ್, ನಿಮಗೆ ಖಂಡಿತ ಗೊತ್ತಿರುತ್ತೆ, ಬೇರೆ ಬೇರೆ ರೀತಿಯ ಅಂತ ಅಷ್ಟೆ. ಫರ್ಟಿಲಿಟಿ, ಅದು ಕೂಡ ಗೊತ್ತಿರುತ್ತೆ. ಸೊ ಐಲ್ ಲೀವ್ ದಟ್. ರೋಬಸ್ಟ್ ಅಂದರೆ ಏನು? ಸ್ಟ್ರಾಂಗ್ ಇನ್ ಸ್ಟ್ರಕ್ಚರ್ ಆರ್ ಫಂಕ್ಷನ್ ಅಂತ ಹೇಳುವಾಗ ಖಡಕ್ ಅಂತ ಹೇಳ್ತೀವಲ್ಲ, ಫುಲ್ ಜಬರ್ದಸ್ತ್ ಅಂತ ಹೇಳ್ತೀವಲ್ಲ, ಹಾಗೆ ಇದು ರೋಬಸ್ಟ್. ಸಿನಾನಿಯಮ್ ಏನು? ಸಮಾನಾರ್ಥಕ ಪದ ಏನು ಅಂತ ಹೇಳಿದ್ರೆ ಸ್ಟರ್ಡಿ, ಡ್ಯೂರಬಲ್, ರಿಸೈಲೆಂಟ್ ಅಂತ ಹೇಳ್ಬೋದು. ವಿರುದ್ಧ ಪದ ಹೇಳಬೇಕು ಅಂತ ಹೇಳಿದ್ರೆ ಫ್ರಗಿಲ್, ವೀಕ್, ಡೆಲಿಕೇಟ್ ಅಂತ ಹೇಳ್ಬೋದು. ಎ ರೋಬಸ್ಟ್ ಲೇಬರ್ ಪಾಲಿಸಿ ಕ್ಯಾನ್ ಅಡ್ರೆಸ್ ವರ್ಕ್ ಫೋರ್ಸ್ ಚಾಲೆಂಜಸ್. ಲೇಖಕರು ಇಲ್ಲಿ ಒಂದು ಸಮರ್ಪಕವಾದ ಸರಿಯಾದ ಲೇಬರ್ ಪಾಲಿಸಿ ಅಗತ್ಯ ಇದೆ, ಇದನ್ನು ಚಾನಲೈಸ್ ಮಾಡಲಿಕ್ಕೆ ಅಂತ ಹೇಳುವಾಗ ಈ ಒಂದು ಪದವನ್ನು ಬಳಸಿದ್ದಾರೆ. ಲೇಬರ್ ಮೈಗ್ರೇಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಫ್ರ್ಯಾಗ್ಮೆಂಟೆಡ್ ಅಂದರೆ ಏನು? ಡಿಫಿಕಲ್ಟ್ ಇರೋ ಪದಗಳನ್ನ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫ್ರ್ಯಾಗ್ಮೆಂಟೆಡ್ ಅಂತ ಹೇಳಿದ್ರೆ ಡಿವೈಡೆಡ್ ಇಂಟು ಸಪರೇಟ್ ಪಾರ್ಟ್ಸ್ ಅಥವಾ ಡಿಸ್ಆರ್ಗನೈಸ್ಡ್ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಡ್ ಲೇಬರ್ ಮೈಗ್ರೇಷನ್ಗೆ ಸಂಬಂಧಪಟ್ಟಂಥ ಪಾಲಿಸಿಗಳು ಪಾರ್ಟ್ ಆಗಿದೆ, ಬೇರೆ ಬೇರೆ 3 ಪಾರ್ಟ್ ನಾನು ಆಲ್ರೆಡಿ ಹೇಳಿದೆ. ಅದನ್ನು ಹೇಳುವಾಗ ಇದನ್ನು ಯೂಸ್ ಮಾಡಲಾಗಿದೆ. ಸಿನಾನಿಯಮ್ಸ್ ಏನಂತ ಹೇಳಿದ್ರೆ ಇದಕ್ಕೆ ಸಮಾನಾರ್ಥಕ ಪದ ಡಿವೈಡೆಡ್, ಡಿಸ್ಜಾಯಿಂಟೆಡ್, ಸ್ಪ್ಲಿಂಟರ್ಡ್ ಅಂತ ಹೇಳ್ಬೋದು. ಇನ್ನು ವಿರುದ್ಧ ಪದ ಯೂನಿಫೈಡ್, ಕೋಹೆಸಿವ್, ಇಂಟಿಗ್ರೇಟೆಡ್. ಸೊ ಇಂಟಿಗ್ರೇಟೆಡ್ ಪಾಲಿಸೀಸ್ ಬೇಕು ಇವಾಗ ನಮಗೆ ಅಂತ ಹೇಳುವಾಗ ಈ ಪದವನ್ನು ಬಳಸಲಾಗಿದೆ. ಎಕ್ಸಾಂಪಲ್ ಸೆಂಟೆನ್ಸ್: ಫ್ರ್ಯಾಗ್ಮೆಂಟೆಡ್ ಮೈಗ್ರೇಷನ್ ಪಾಲಿಸೀಸ್ ಹಿಂಡರ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಭ್ಯವಾಗ್ತಾ ಇರ್ತಕ್ಕಂತಹ ಈ ಅವಕಾಶಗಳನ್ನು ಬಳಸ್ಕೊಳ್ಳುವಾಗ ನಮ್ಮ ಈ ಫ್ರ್ಯಾಗ್ಮೆಂಟೆಡ್ ಮೈಗ್ರೇಷನ್ ಪಾಲಿಸಿಗಳೇನಿದೆ ಇದು ಅಡೆತಡೆಗಳನ್ನು ಸೃಷ್ಟಿಸ್ತಾ ಇದೆ ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ. ಮುಂದಿನ ಪದ ನಿಮಗೆ ಸ್ವಲ್ಪ ಟಫ್ ಆಗಿರುವಂಥದ್ದನ್ನು ಕೊಡ್ತೀನಿ ನಾನು. ಇನ್ಅಡಕೆಸಿ ಅಂತ ಹೇಳಿದ್ರೆ ಸಾಕಾಗಲ್ಲ, ಕೊರತೆ ಇದೆ ಇನ್ನು ಆ ಡಾಟಾದಲ್ಲಿ ಅಂತ ಹೇಳುವಾಗ ಯೂಸ್ ಮಾಡಲಾಗಿದೆ. ಕಂಪ್ರಹೆನ್ಸಿವ್ ನಾನು ನಿಮಗೆ ಹೇಳಿದ್ದೀನಿ ಹಿಂದಿನ ಒಂದು ಎಡಿಟೋರಿಯಲ್ನ ಅನಾಲಿಸಿಸ್ ಮಾಡುವಾಗ ಹೇಳಿದ್ದೀನಿ. ಕಂಪ್ರಹೆನ್ಸಿವ್ ಅಂದರೆ ನಾವು ಸಮಗ್ರ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದೇ ಥರ ಇಂಗ್ಲೀಷಲ್ಲಿ ಇದಕ್ಕೆ ಸಿನಾನಿಯಮ್ಸ್ ಅಂತ ಹೇಳಿದ್ರೆ ಆಲ್ ಇನ್ಕ್ಲೂಸಿವ್, ಎಕ್ಸಾಸ್ಟಿವ್, ತರೋ ಅನ್ನೋ ಅರ್ಥ ಬರುತ್ತೆ. ಆಂಟೋನಿಮ್ಸ್ ಅಂತ ಹೇಳಿದ್ರೆ ಪಾರ್ಷಿಯಲ್, ಇನ್ಕಂಪ್ಲೀಟ್, ಲಿಮಿಟೆಡ್ ಅನ್ನೋ ಅರ್ಥ ಬರುತ್ತೆ. ಈ ಕಂಪ್ರಹೆನ್ಸಿವ್ ಅಪ್ರೋಚ್ ಇಸ್ ನೀಡೆಡ್ ಟು ರಿಫಾರ್ಮ್ ಲೇಬರ್ ಲಾಸ್ ಅಂತ ಹೇಳುವಾಗ ಆ ಸೆಂಟೆನ್ಸಲ್ಲಿ ಇದೊಂದನ್ನು ಯೂಸ್ ಮಾಡಲಾಗಿದೆ ಈ ಪದವನ್ನು. ಸೊ ಗೆಳೆಯರೇ, ಈ ದಿನದ ಈ ಒಂದು ವೊಕ್ಯಾಬ್ಯುಲರಿ ಎಕ್ಸ್ಪ್ಲನೇಷನನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾವು ನಾಳೆ ಮತ್ತೊಂದು ಎಡಿಟೋರಿಯಲ್ನೊಂದಿಗೆ ಮತ್ತಷ್ಟು ಇಂಗ್ಲೀಷ್ ವೊಕ್ಯಾಬ್ಯುಲರಿಯೊಂದಿಗೆ ಒಂದಷ್ಟು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನೊಂದಿಗೆ ಸಿಗೋಣ. ಇವತ್ತು ಈ ಲೇಖನದಲ್ಲಿ ನಿಮಗೆ ತುಂಬ ಕಡಿಮೆ ಇಡಿಯಮ್ಸ್ ಇದ್ದಿದ್ದರಿಂದ ನಾಳಿನ ಎಡಿಟೋರಿಯಲ್ ಜೊತೆಗೆ ಒಟ್ಟಾರೆ ಇಡಿಯಮ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಇವತ್ತು ಕೇವಲ ಇದರಲ್ಲಿ 5 ಸಿಕ್ಕಿದೆ. ಸೊ ಲೆಟ್ಸ್ ಡೂ ದಟ್ ಟುಮಾರೋ. ಥ್ಯಾಂಕ್ ಯು.
ಖಂಡಿತವಾಗಿಯೂ ಆ ದಿನದನ್ನು ಆ ದಿನವೇ ಕಲೀರಿ. ಅಂದಿನ ಜೀವನವನ್ನು ಅಂದೇ ಅನುಭವಿಸಿ. ಪ್ರತಿದಿನವೂ ಸಿಗುವ ಅವಕಾಶಗಳನ್ನು ಪ್ರತಿದಿನವೂ ಉಪಯೋಗಪಡಿಸ್ಕೊಳ್ಳಿ. ಹಾಗಂತ ಹೇಳ್ತಾ ಈ ದಿನದ ನನ್ನ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಡೇ, ಶುಭ ದಿನ. ಸಿಗೋಣ ಮತ್ತೆ ನಾಳೆ.